ಸರ್ಕಸ್ ಇಂದು ದಿಲ್ಲಿಯಲ್ಲಿ ಫೈನಲ್ ಟಚ್. ಯಾರಿಗೆ ಲಕ್, ಯಾರಿಗೆ ಶಾಕ್, ಐ ಆಶೀರ್ವಾದ ಯಾರಿಗೆ? ನಾಳೆಯ ಪದಗ್ರಹಣ ಫಿಕ್ಸ್. ದಿಲ್ಲಿಯಲ್ಲಿ ಹೇಗಿದೆ ಲೆಕ್ಕಾಚಾರ? ಸಂಪುಟಕ್ಕೆ ಫೈನಲ್ ಟಚ್. ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡಿ ಅನುಮತಿ ಸಿಕ್ಕಿದ್ರೆ ಸಂಪುಟ ವಿಸ್ತರಣೆ ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸಾಕಷ್ಟು ದಿನಗಳಿಂದ ನೋಡ್ತಾನೆ ಇದೀವಿ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ. ಬಟ್ ಇವತ್ತು ಅದಕ್ಕೆ ಒಂದು ಫೈನಲ್ ಟಚ್ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ನಡೀತಾ ಇರುವಂತ ಮೂಮೆಂಟ್ಸ್ ಅನ್ನ ಗಮನಿಸಿದ್ರೆ ಇವತ್ತೊಂದು ಹಂತಕ್ಕೆ ಹೋಗಿ ಗ್ರೀನ್ ಸಿಗ್ನಲ್ ಸಿಗಬಹುದು. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂತದ್ದು ಸಂಪುಟ ವಿಸ್ತರಣೆ. ಇಂದು ಖರ್ಗೆ ಮನೆಯಲ್ಲಿ ಫೈನಲ್ ಮೀಟಿಂಗ್ ನಡೆಯುತ್ತೆ. ಇಂದು ಸಂಜೆ 4:30ಕ್ಕೆ ದೆಹಲಿಯಲ್ಲಿ ಫೈನಲ್ ಸಭೆ ಅಂತ ಹೇಳಲಾಗ್ತಾ ಇದೆ. ಇವತ್ತೇ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಅಂತ. ರಾಹುಲ್ ಗಾಂಧಿ ಖರ್ಗೆ ಮುಂದೆ ಪಟ್ಟಿ ಫೈನಲ್ ಆಗುತ್ತೆ. ಇಂದು ಪಟ್ಟಿ ಫೈನಲ್ ಆದ್ರೆ ನಾಳೆನೆ ಪ್ರಮಾಣ ವಚನ. ರಾಜ್ಯಪಾಲರ ಜೊತೆ ಸಿಎಂ ದೂರವಾಣಿ ಮೂಲಕ ಚರ್ಚೆಯನ್ನ ಮಾಡಿದ್ದಾರೆ. ನಾಳೆಯೇ ಬೆಂಗಳೂರಿಗೆ ಬರುವಂತೆ ಗವರ್ನರ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಗುರು ಪೌರ್ಣಿಮೆ ಇದ್ದಂತ ಕಾರಣಕ್ಕೋಸ್ಕರ ರಾಜ್ಯಪಾಲರು ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ. ಸೊ ಅವ್ರನ್ನ ನಾಳೆ ಎಲ್ಲಾದ್ರೂ ಸಂಪುಟ ವಿಸ್ತರಣೆ ಆಗೋದೇ ಆದ್ರೆ ಮನವಿ ಮಾಡಿಕೊಳ್ಳಲಾಗಿದೆ, ನಾಳೆ ಬನ್ನಿ ಅಂತ. ನಾಳೆ ಪ್ರಮಾಣ ವಚನ ನಡೆಯದಿದ್ರೆ ಶುಕ್ರವಾರ ಪದಗ್ರಹಣ ಮಾಡುವಂತ ಸಾಧ್ಯತೆ ಇದೆ. ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಸಚಿವ ಸಂಪುಟ ವಿಸ್ತರಣೆ. 20 ಸ್ಥಾನಗಳಿದಾವೆ. ಅದರಲ್ಲಿ 18 ಫಿಲ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆ ಇಲ್ಲ 20 ಕೂಡ ಫಿಲ್ ಮಾಡುವಂತ ಚಾನ್ಸಸ್ ಇದೆ ಅಂತ. ಆದ್ರೆ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರ ನಿರೀಕ್ಷೆಗಳಿದಾವೆ. 60 ಜನ ಪೈಪೋಟಿಯನ್ನ ಒಡ್ತಾ ಇರುವಂತದ್ದು. ಸೊ ಹೀಗಾಗಿ ಅವ್ರನ್ನ ಸಮಾಧಾನ ಪಡಿಸಲಿಕ್ಕೋಸ್ಕರ ಒಂದ್ 2 ಸೀಟನ್ನ ಖಾಲಿ ಬಿಟ್ಬಿಟ್ಟು ಯಾವಾಗ್ಲೂ ಇದು ಖಾಲಿ ಇದೆ ನಿಮ್ಗೆ 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 ಅಂತ ಹೇಳ್ಬಿಟ್ಟು ಯಾಮಾರಿಸ್ತಾರ, ಅಥವಾ ಕಂಪ್ಲೀಟ್ ಆಗಿ ಪೂರ್ಣ ಪ್ರಮಾಣದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತಾ? ಅಸಮಾಧಾನಿತರಿಗೆ ಕ್ಯಾಬಿನೆಟ್ ದರ್ಜೆಯ ನಿಗಮ ಮಂಡಳಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಅವ್ರನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಲಾಗ್ತಾ ಇದೆಯಂತೆ. ಸಂಪುಟ ವಿಸ್ತರಣೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಕಸರತ್ತನ್ನ ಮಾಡ್ತಾರೆ. ವಿಸ್ತರಣೆ ಜೊತೆ 2 ಡಿಸಿಎಂ ಹುದ್ದೆ ಕೂಡ ಸೃಷ್ಟಿಯಾಗುವಂತ ಚಾನ್ಸಸ್ ಇರುವಂತದ್ದು. ಈಗ ಒಬ್ರು ಡಿಸಿಎಂ ಇದ್ದಾರೆ ಪರಮೇಶ್ವರ್ ಅವರು, ಇನ್ನೂ 2 ಡಿಸಿಎಂ ಕೊಡುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಡಿಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಆಕ್ಚುಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗುವಂತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಡಿಸಿಎಂ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದಾದ್ಮೇಲೆ ನೋಡಿದ್ವಲ್ಲ, ಎಲ್ಲೋ ಒಂದ್ ಕಡೆ ವೈಮನಸ್ಸು ಸಿದ್ದರಾಮಯ್ಯನವರು ಮತ್ತೆ ಸತೀಶ್ ನಡುವೆ ಅಂತ ಹೇಳಲಾಗ್ತಾ ಇತ್ತು. ಆ ಕಾರಣಕ್ಕೋಸ್ಕರನೇ ಅಲ್ಲಿ ಅವರಿಗೆ ಅಡ್ಡಗಾಲನ್ನ ಹಾಕಲಾಗಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲ ಚರ್ಚೆ ಆಯ್ತು. ರಾಜಕೀಯದಲ್ಲಿ ಒಳಗಡೆ ಏನೇನಾಗಿದೆಯೋ ಗೊತ್ತಿಲ್ಲ. ಬಟ್ ಈಗ ಮತ್ತೊಮ್ಮೆ ಲಾಭಿಯನ್ನ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ಈಗಾಗಲೇ ಸಿಎಂ ಡಿಸಿಎಂ ಅಧ್ಯಕ್ಷರ ಜೊತೆ ಪಟ್ಟಕ್ಕೋಸ್ಕರ ಮಾತನಾಡಿದ್ದಾರೆ. ದಕ್ಷಿಣದ ಪಾಲು ಈಗ ಆಲ್ರೆಡಿ ಸಿಎಂ ಡಿಸಿಎಂ ಅಧ್ಯಕ್ಷ ಸ್ಥಾನ ಎಲ್ಲದೂ ಕೂಡ ದಕ್ಷಿಣದ ಪಾಲಾಗಿದೆ. ಉತ್ತರ ಕರ್ನಾಟಕಕ್ಕೆ 2 ಡಿಸಿಎಂ ಸ್ಥಾನ ಕೊಡ್ಲಿಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಸದ್ಯದ ಮೂಮೆಂಟ್ಸ್ ಅನ್ನ ಗಮನಿಸೋದಾದ್ರೆ, ರಾಜಕೀಯ ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ ನಾಳೆ ಅಥವಾ ನಾಡಿದ್ದು ಸಂಪುಟ ವಿಸ್ತರಣೆ ಆಗುವಂತ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ? ಇವತ್ತೇ ಎಲ್ಲವೂ ಕೂಡ ಫೈನಲ್ ಆಗ್ಬೋದಾ ಅಂತ? ಪೃಥ್ವಿ, ನಿಶ್ಚಿತವಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಂಜೆ 4:30ಕ್ಕೆ ನಡೆಯುವ ಸಭೆಯಲ್ಲಿ ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ಇವತ್ತಿನ ಸಭೆಗೆ ರಾಹುಲ್ ಗಾಂಧಿ ಅವರು ಕೂಡ ಲಭ್ಯರಿರ್ತಾರೆ. ಅವರ ಒಂದು ಸಮಯಾವಕಾಶವನ್ನು ನೋಡಿಕೊಂಡೇ ಸಭೆಯನ್ನ ನಿಗದಿ ಮಾಡಲಾಗಿದೆ. ಇವತ್ತಿನ ಸಭೆಯಲ್ಲಿ ಬಹುತೇಕವಾಗಿ 20 ಜನ ಸಚಿವರ ಆಯ್ಕೆಯನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ಹೆಚ್ಚುವರಿ ಡಿಸಿಎಂ ವಿಚಾರವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಇದರ ನಡುವೆ ಡಿಸಿಎಂ ಅನ್ನ ಸೃಷ್ಟಿ ಮಾಡ್ತಾರಾ ಇಲ್ವಾ ಅನ್ನುವಂತ ರೀತಿಯಲ್ಲಿ ಕೂಡ ಚರ್ಚೆ ಇರುವಂತದ್ದು. ಈ ಹಿಂದೆ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ನೇಮಕ ಆದಂತಹ ಸಂದರ್ಭದಲ್ಲಿಯೇ ಹೆಚ್ಚುವರಿ ಡಿಸಿಎಂ ಅನ್ನ ಆಯ್ಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಜೊತೆಗೆ ಒಂದಕ್ಕಿಂತ ಹೆಚ್ಚು ಡಿಸಿಎಂ ಅನ್ನ ಸೃಷ್ಟಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಆ ಸಂದರ್ಭದಲ್ಲಿ ಮಾತುಕತೆ ಇತ್ತು. ಆದ್ರೆ ಕೇವಲ ಓರ್ವರನ್ನ ಮಾತ್ರ ಡಿಸಿಎಂ ಆಗಿ ಆಯ್ಕೆ ಮಾಡಲಾಗಿತ್ತು. ಅದು ಪರಮೇಶ್ವರ್ ಅವರನ್ನ ಡಿಸಿಎಂ ಪದವಿಗೆ ಈಗಾಗಲೇ ನೇಮಕ ಮಾಡಲಾಗಿದೆ. ಆದ್ರೆ ಇನ್ನೂ ಹೆಚ್ಚುವರಿಯಾಗಿ ಡಿಸಿಎಂ ಅನ್ನ ಆಯ್ಕೆ ಮಾಡುವಂತ ಅವಕಾಶಗಳೇನಾದ್ರೂ
ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಇದೆಯಾ, ಆ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಈ ಒಂದು DCM ಹುದ್ದೆಯ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಣ್ಣಿಟ್ಟಿದ್ದಾರೆ. ಈ ಹಿಂದೆ ಅವರು KPCC ಅಧ್ಯಕ್ಷರು ಕೂಡ ಆಗಬೇಕು, ಹಾಗೆ ಸಚಿವ ಸ್ಥಾನವನ್ನು ಕೂಡ ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಹೆಚ್ಚುವರಿ DCM ಅನ್ನ ಏನಾದರೂ ಸೃಷ್ಟಿ ಮಾಡೋದಕ್ಕೆ ಮನಸ್ಸನ್ನ ಮಾಡಿದ್ರೆ ಆ ಒಂದು ಪದವಿಯನ್ನು ತಾನು ಪಡ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ದೆಹಲಿಯಲ್ಲಿ ಆ ಮಟ್ಟಿನ ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಹೆಚ್ಚುವರಿ DCM ಅನ್ನ ಸೃಷ್ಟಿ ಮಾಡೋದಕ್ಕೆ CM DK ಶಿವಕುಮಾರ್ ಒಪ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅವರು ಆರಂಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೇಳಿದ್ರು ಹೆಚ್ಚುವರಿ DCM ನ ಅವಶ್ಯಕತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಹೆಚ್ಚುವರಿ DCM ಅನ್ನು ಸೃಷ್ಟಿ ಮಾಡಿದ್ರೆ ಅದು ಕೇವಲ ದಲಿತ ಸಮುದಾಯಕ್ಕೆ ಈಗಾಗಲೇ ಕೊಟ್ಟಿರುವಂತಹ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಹೇಗೆ ಮಾಡೋದಕ್ಕಾಗತ್ತೆ ಅನ್ನುವಂಥ ರೀತಿಯಲ್ಲೂ ಕೂಡ ಪ್ರಶ್ನೆಗಳಿರುವಂಥದ್ದು. ಜೊತೆಗೆ ಮುಸ್ಲಿಮರಿಗೂ ಕೂಡ DCM ಅನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಿತ್ತು. ಜಮೀರ್ ಅಹಮದ್ ಖಾನ್ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ರು. ಈಗ ಕ್ಯಾಬಿನೆಟ್ಗೆ ಸೇರ್ಕೊಳ್ಳೋದಕ್ಕೆ ಜಮೀರ್ ಅಹಮದ್ ಖಾನ್ ಹರಸಾಹಸವನ್ನು ಪಡಬೇಕಾದಂತ ಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಅದು ದಾವಣಗೆರೆಯ ಉಪಚುನಾವಣೆ ವಿಚಾರಕ್ಕಾಗಿ. ಜೊತೆಗೆ ಈಗ ಏನು ಇವತ್ತು ಸಂಜೆ ನಡೆಯುತ್ತಲ್ಲ ಸಭೆ, ಆ ಒಂದು ಸಭೆಯಲ್ಲಿ ಈ ಎಲ್ಲ ಅಂಶಗಳ ಕುರಿತಂತೆ ಚರ್ಚೆಗಳಾಗ್ತವೆ. ಸುದೀರ್ಘ ಚರ್ಚೆಯ ಬಳಿಕ ಅಂತಿಮವಾಗಿರುವಂತಹ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಜೊತೆಗೆ ಇವತ್ತು ಬಹುತೇಕವಾಗಿ ಶಾಸಕರ ಪಟ್ಟಿ ಪ್ರಕಟವಾದರೆ ನಾಳೆಯೇ ಈ ಒಂದು ನೂತನ ಸಚಿವರ ಪದಗ್ರಹಣವು ಕೂಡ ನಡೀಲಿಕ್ಕಿದೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಭವನಕ್ಕೂ ಕೂಡ ಮಾಹಿತಿಯನ್ನ ಸರ್ಕಾರ ಕೊಟ್ಟಿದೆ. ರಾಜ್ಯಪಾಲರ ಬಳಿ CM DK ಶಿವಕುಮಾರ್ ಖುದ್ದಾಗಿ ಮಾತನಾಡಿದ್ದಾರೆ. ಜೊತೆಗೆ ರಾಜ್ಯಪಾಲರು ಕರ್ನಾಟಕದಲ್ಲಿ ಇಲ್ಲೇ ಇರುವಂತಹ ಕಾರಣಕ್ಕಾಗಿ ಅವರ ಲಭ್ಯತೆಯ ಕುರಿತಾಗಿಯೂ ಕೂಡ ಮಾತುಕತೆಯನ್ನ CM DK ಶಿವಕುಮಾರ್ ಮಾಡ್ಕೊಂಡಿರ್ತಕ್ಕಂಥ. ಜೊತೆಗೆ ಸಚಿವರ ಪಟ್ಟಿ ಪ್ರಕಟವಾಗಿ ನೀವು ಲೋಕಭವನಕ್ಕೆ ಏನಾದರೂ ಸಚಿವರ ಪಟ್ಟಿಯನ್ನು ಕಳಿಸ್ಕೊಟ್ರೆ ಗುರುವಾರ ಪದಗ್ರಹಣ ಕಾರ್ಯಕ್ರಮ ಮಾಡೋದಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನುವಂಥ ರೀತಿಯಲ್ಲಿ, ನಾನು ಲಭ್ಯ ಇದ್ದೇನೆ ಅನ್ನುವಂಥ ರೀತಿಯಲ್ಲಿ DK ಶಿವಕುಮಾರ್ ಅವರಿಗೆ ರಾಜ್ಯಪಾಲರು ಕೂಡ ಮಾತನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಅಂದ್ರೆ ವಿಷಯವನ್ನು ಕೂಡ ತಿಳಿಸಿದ್ದಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಮಾಹಿತಿ. ಒಟ್ಟಾರೆಯಾಗಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿತ್ತು. ಯಾವಾಗ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಿನ್ನೆ ಒಂದು ಸಭೆ ನಿಗದಿಯಾಗಿತ್ತು. ಆದರೆ ಆ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಅದು ಅಂತಿಮವಾಗಿರುವಂತ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇವತ್ತು 20 ಸ್ಥಾನಗಳಿದಾವಲ್ಲ, 18 ಸ್ಥಾನ ಫಿಲ್ ಮಾಡ್ತಾರೆ ಅಥವಾ ಸಂಪೂರ್ಣವಾಗಿ ಸಂಪುಟ ವಿಸ್ತರಣೆ ಆಗುತ್ತಾ? ಮತ್ತೊಂದ್ ಕಡೆ ಇಲ್ಲಿ ಇರುವಂತ ಮೇನ್ ಟಾಸ್ಕ್ ಅಂದ್ರೆ ಸಂಪುಟ ವಿಸ್ತರಣೆ ಮಾಡುವಂತ ದೊಡ್ಡ ವಿಚಾರ ಅಲ್ಲ, ಅದಾದ್ಮೇಲೆ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ ಅನ್ನುವಂಥದ್ದು. ಅವ್ರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲೂ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಗಮ ಮಂಡಳಿಗಳನ್ನ ಕೂಡ, ಪ್ರಮುಖವಾಗಿರುವಂತ ನಿಗಮ ಮಂಡಳಿಗಳನ್ನ ಅಸಮಾಧಾನಿತರಿಗೆ ಕೊಡುವಂತ ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗ್ತದೆ. ಅದೆಷ್ಟರ ಮಟ್ಟಿಗೆ ನಿಜ ಅಂತ ಪೃಥ್ವಿ, ನಿಶ್ಚಿತವಾಗಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿರುವಂತ ಕಾರಣಕ್ಕಾಗಿ ಅಲ್ಲಿ ಲಭ್ಯವಿರೋದು ಕೇವಲ 20 ಸ್ಥಾನ ಮಾತ್ರ. ಹೀಗಾಗಿ ಉಳಿದಂತ ಶಾಸಕರನ್ನ ಹೇಗೆ ಸಮಾಧಾನ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಸೂತ್ರವನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಯಾವ್ಯಾವ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರಾಗಿ 2.5 ವರ್ಷ ಕಂಪ್ಲೀಟ್ ಆಗಿದೆಯೋ ಆ ಎಲ್ಲ ನಿಗಮ ಮಂಡಳಿಯ ಅಧ್ಯಕ್ಷರ ಆಗಿರುವಂತವರನ್ನ ರಾಜೀನಾಮೆ ಕೊಡಿಸಿ ನೂತನವಾಗಿ ಈಗ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಶಾಸಕರಿಗೆ ಆ ನಿಗಮ ಮಂಡಳಿಗಳನ್ನ ಜವಾಬ್ದಾರಿಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆಗಳಿದೆ. ಜೊತೆಗೆ ಆ ನಿಟ್ಟಿನಲ್ಲಿ KPCC ಅಧ್ಯಕ್ಷರು ಕೂಡ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಸ್ವತಃ CM DK ಶಿವಕುಮಾರ್ ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಈಗಾಗಲೇ 2.5 ವರ್ಷಗಳ ಕಾಲ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವಂತವರನ್ನ ಕೈಬಿಟ್ಟು ನೂತನವಾಗಿ ಹೊಸಬರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಆಕಾಂಕ್ಷಿಗಳೇನಿದ್ದಾರೆ ಸಚಿವ ಸ್ಥಾನದ್ದು ಅದು 40ಕ್ಕಿಂತ ಹೆಚ್ಚು ಶಾಸಕರು ಇರುವಂತಹ ಕಾರಣಕ್ಕಾಗಿ 50% ನಷ್ಟು ಸ್ಥಾನವನ್ನು ಮಾತ್ರ ಅವರಿಗೆ ಅವಕಾಶ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಚಿವ ಸ್ಥಾನಕ್ಕೆ ಅನುಗುಣವಾಗಿ ಅಂದ್ರೆ ಅಷ್ಟೇ ಒಂದು ಪ್ರಬಲವಾಗಿರುವಂತಹ ನಿಗಮ ಮಂಡಳಿಗಳೇನಿವೆ ಆ ಒಂದು ನಿಗಮ ಮಂಡಳಿಗಳಿಗೆ ಶಾಸಕರನ್ನು ಅಧ್ಯಕ್ಷರಾಗಿ ನೇಮಕ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಚಿಂತನೆಯನ್ನು ಮಾಡ್ಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ಕೂಡ ನಡೆಸ್ತಾ ಇದೆ. ಒಟ್ಟಾರೆಯಾಗಿ ಸಚಿವ ಸ್ಥಾನಕ್ಕೆ ಈಗಾಗಲೇ ಶಾಸಕರ ಸಂಖ್ಯೆ ಹೆಚ್ಚಿರುವಂತಹ ಕಾರಣಕ್ಕಾಗಿ ಅವರನ್ನ ಹೇಗೆ ಸಮಾಧಾನ ಪಡಿಸಬೇಕು, ಸಚಿವ ಸ್ಥಾನ ಸಿಗದೇ ಇರುವಂತವರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸೂತ್ರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಇಟ್ಕೊಂಡಿರ್ತಕ್ಕಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.